ಮಡಿಕೇರಿಲಿ ಕೆಲವು ಏರಿಯಾಗಳಲ್ಲಿ ಇನ್ನೂ ನೀವು ಹೇಳ್ದಂಗೆ ಕುಡಿಯೋ ನೀರು ಸಮಸ್ಯೆ ಈಗಲೂ ಬೇಸಿಗೆ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಮಾತ್ರ ನೀವು ಹೇಳ್ದಂಗೆ ಅದೃಷ್ಟದಲ್ಲಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಮೃತ್ 2 ಯೋಜನೆಯಲ್ಲಿ ಆಲ್ಮೋಸ್ಟ್ 30 to 36 crores ವೆಚ್ಚದಲ್ಲಿ ಅಮೃತ್ 2 ಯೋಜನೆ ಟೆಂಡರ್ ಆಗೈತೆ. ನನ್ನ ಅನಿಸಿಕೆ ಇನ್ನೊಂದು 10-15 ಡೇಸಲ್ಲಿ ಅದನ್ನ ಗುದ್ಲಿ ಪೂಜೆ ಮಾಡಿ ನಮ್ಮ ಮಡಿಕೇರಿ ಟೌನಲ್ಲಿ ಆ ನೆಟ್ವರ್ಕ್ನ ಸ್ಟ್ರೆಂಥನಿಂಗ್ ಮಾಡೋಕ್ಕೆ ನಾವು ಜವಾಬ್ದಾರಿ ತೊಗೊಂಡಿದ್ವಿ. ನಮ್ಮಲ್ಲಿ 2 ಸೋರ್ಸ್ ಆಫ್ ವಾಟರ್ ಇದೆ, ಕೂಟೊಳೆನೂ ಆಮೇಲೆ ಕುಂಡಮೇಸ್ತ್ರಿಗೆ ನಮ್ಮ ಮೂಡ ಗ್ರಾಂಟಲ್ಲಿ ಒಂದು 300 HP ಎಕ್ಸ್ಟ್ರಾ ಮೋಟರ್. ಸೊ ದರ್ ಆರ್ 300 HP. ಈಗ ಅಂತಂದರೆ 8 ಅವರ್ಸಲ್ಲಿ ಒಂದೊಂದು ಮೋಟ್ರನ್ನ ರೊಟೇಷನಲ್ಲಿ ಎಕ್ಸ್ಟ್ರಾ ಒಂದು 300 HP ಮೋಟ್ರು ಸಿಕ್ತು. ಅದಕ್ಕೆ ಅನ್ಇಂಟರಪ್ಟೆಡ್ ವಾಟರ್ ಸಪ್ಲೈ ನಮ್ಮ ಟೌನಿಗೆ ಕೊಡಲಿಕ್ಕೆ ಜವಾಬ್ದಾರಿ ತೊಗೊಂಡು ಕುಶಾಲನಗರಲ್ಲೂ 40 ಕೋಟಿ ವೆಚ್ಚದಲ್ಲಿ ನಮಗೆ ಅದರಲ್ಲೂ ಒಂದು ಕುಡಿಯೋ ನೀರು ಅಮೃತ್ 2 ಅಲ್ಲಿ ಆಗಿದೆ. ಸೋಮವಾರಪೇಟೆ ಟೌನಲ್ಲೂ 12 ಕೋಟಿ ವೆಚ್ಚದಲ್ಲಿ ಅಲ್ಲೂ ಅಮೃತ್ 2 ಯೋಜನೆ. ಸೊ ನೋಡಿ, ನಾವು ಬಂದಿದ್ದ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀನಿ ಅಂತಲ್ಲ, ಸರ್ಕಾರ ಕೊಟ್ಟಿದ್ದು ವಿ ಹ್ಯಾವ್ ಗಿವನ್ ಇಟ್ ಟು ದ ಪೀಪಲ್. ಅದಕ್ಕೋಸ್ಕರ ಇವೆಲ್ಲ ಎಲೆಕ್ಷನ್ಗೋಸ್ಕರ ಅಂತಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗಂಥ ಕೆಲಸ ಆದಷ್ಟು ಬೇಗ ಅಲ್ಲಿ ತಲುಪಿಸೋಕ್ಕೆ ನಮ್ಮ ಜವಾಬ್ದಾರಿ.